they've all done an amazing job. ಈ ಚಿತ್ರಕ್ಕೆ ನಾನೊಂದು ಸಣ್ಣ ಪಾತ್ರ ಆಗೋದಕ್ಕೆ ತುಂಬ ಹೆಮ್ಮೆ ಅನ್ಸುತ್ತೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಫಾರ್ ದಿಸ್. Film being ready right now, and all of you are here to watch it, to encourage, to support. This film is extremely personal, and all the reasons that I have to do this film are all personal reasons. Surya has been a friend for a very long time. He when he wrote the first draft of the film, I think that's when he told me, and it was years ago. He's been growing with this film, and our discussions about the film are growing together with our friendship. I am extremely thankful to accommodate me in this film. This is one of my first Kannada feature films, if I may say so. Yes. So I'm being launched. Yeah. So I loved my character. Everybody has done a tremendous job, like Udit said. The music, the story, the the entire delivery of the film, the entire execution in terms of its technical department and the art department, all of that, we all have tried to do our best. And my only hope is that it reaches you all the way he has tried to make it, and we all have contributed to the same. So once again, thank you so much for being here today, and we all would need your prayers, your support throughout. The film is going to be in the cinemas and later as well. So thank you so much. Thank you. I have sacrificed almost 11 years on this idea, and I have been part of this story from last 8 years. So ಹೆಂಗೆ ಶ್ವೇತಾ ಅವ್ರು ಹೇಳಿದ್ರು, it's personal ಅಂತ, it's same. It's very personal, and I think it's more of a brother story and extended family story, and the music that we have done and the artificial time and space that he has created from his story, I think we have done some great music, and I hope you guys enjoy it. Thank you. Thank you so much. ಕಷ್ಟ ಆಗ್ಬಿಡುತ್ತೆ, ಕತೆ ಹೇಳ್ಬಿಡ್ತೀನಿ ನಾನು, ಬೇಡ. ಸೂರ್ಯ, ಅವ್ರ ಹೆಂಡತಿ ಸುಚಿ, ಅವರೆಲ್ಲ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್. ಎಷ್ಟೋ ವರ್ಷಗಳ ಹಿಂದೆ ಮೊದಲು ಕಥೆ ಹೇಳಿದಾಗ ಬಹುಶಃ ಈ ಕಥೆಯನ್ನು ತುಂಬ ಸಲ ರೀರೈಟ್ ಮಾಡಬೇಕಾಗ್ಬೋದು ಅಂತ ಒಂದು ರೀತಿಯಲ್ಲಿ ಸ್ವಲ್ಪ ಡಿಸ್ಕರೇಜ್ ಮಾಡಿದಂಥ ಜನಗಳಲ್ಲಿ ನಾನು ಒಬ್ಬ. ಯಾಕಂದರೆ ನಮ್ಮಲ್ಲಿ ಅಷ್ಟು ಪ್ರಾಮಾಣಿಕವಾದ ಡಿಸ್ಕಷನ್ಗಳು ನಡೀತಾ ಇದ್ವು, ಇವತ್ತಿಗೂ ನಡೀತವೆ. ನಮಗೆ ಇದು ಇಷ್ಟ ಆಯಿತು, ಇದು ಇಷ್ಟ ಆಗಿಲ್ಲ, ಅದನ್ನು ನೇರವಾಗಿ ಹೇಳ್ಕೊಳ್ಳುವಂಥ ಪ್ರಾಮಾಣಿಕತೆ ನಮ್ಮ ಇಬ್ಬರಲ್ಲೂ ಇದೆ. ಆದರೆ ಇವತ್ತು ನನಗೆ ಟ್ರೇಲರ್ ನೋಡಿದ ಮೇಲೆ ಅನಿಸಿದ್ದೇನೆಂದರೆ, ಫೈನಲಿ ಅದು ಗಜಗರ್ಭ ಕೂಡ ಅಲ್ಲ, ಅದು ಇನ್ನು ಯಾವ ಪ್ರಾಣಿಯದ್ದು ಗರ್ಭ ಅಷ್ಟು ಜಾಸ್ತಿ ದಿನ ಉಳಿಯುತ್ತೆ ಗೊತ್ತಿಲ್ಲ. ಅದನ್ನೆಲ್ಲ ಮುಗಿಸಿ ಈ ಥರದ ಒಂದು ಟ್ರೈಲರ್ ನೋಡಿದಾಗ, ಅದರ ಮುಂಚೆ ಶ್ರುತಿಯವರ ನೃತ್ಯ ನೋಡಿದಾಗ ಅದು ಮಾಯೇನೆ ಅಂತ ನನಗನ್ಸಿದೆ. ಈ ಮಾಯೆ ಎಲ್ಲರಿಗೂ ತಲುಪುವಲ್ಲಿ ನಮ್ಮೆಲ್ಲರ ಪಾತ್ರ ಇದೆ. ಯಾಕಂದರೆ ಸಿನಿಮಾ ಮಾಡೋದು ಒಂದು, ಅದನ್ನು ಎಲ್ರಿಗೂ ತಲುಪಿಸುವಂಥದ್ದು ಇನ್ನೊಂದೇ ಪ್ರಕ್ರಿಯೆ. ಅದನ್ನು ದಯವಿಟ್ಟು ನಾವೆಲ್ಲರೂ ಸೇರಿ ಮಾಡೋಣ. ರಾಮ್ ಮಂಜುನಾಥ್ ಅವರು ಕೈ ಮುರ್ಕೊಂಡ್ಬಂದ್ಬಿಟ್ಟಿದ್ದಾರೆ, ಏನಾಯ್ತೋ ಗೊತ್ತಿಲ್ಲ. ಅವರು ಸಿನಿಮಾದ ಇನ್ನೊಂದು ಪ್ರಮುಖ ಪಾತ್ರಧಾರಿ, ನೋಡಿರ್ತೀರ ಟ್ರೈಲರಲ್ಲಿ. ನಮಸ್ಕಾರ. ಒಬ್ಬ ಅಂತರ್ಮುಖಿಯ ಪಾತ್ರ, ಈಸ್ ಅನ್ ಇಂಟ್ರೋವರ್ಟ್. ಜೀವನದಲ್ಲಿ ನಾನೊಬ್ಬ ಎಕ್ಸ್ಟ್ರೋವರ್ಟೆಡ್ ಪರ್ಸನ್ ಅಂತ, ಎಕ್ಸ್ಟ್ರೋವರ್ಟೆಡ್ ಇಡಿಯಟ್ ಅಂತ ಸುಮಾರು ಜನ ಹೇಳಿದ್ದಾರೆ ನನಗೆ. ಸೊ ಪಾತ್ರದ ವಿಷಯ ಮೊದಲು ನನಗೆ ಸೂರ್ಯ ಅವರು ಹೇಳಿದಾಗ 2 ಆಯಾಮಗಳು ನನಗೆ ತುಂಬ ಸೆಳೆದ್ವು ಈ ಸಿನಿಮಾ ಕಡೆಗೆ. ಒಂದು ಸೂರ್ಯ ವಸಿಷ್ಠನೇ, ಅವ್ರ ಜೊತೆ ನಾನು ಸಾಕಷ್ಟು ಮುಂಚೆ ಕಿರುಚಿತ್ರಗಳಲ್ಲಿ ನಟನೆ ಮಾಡಿದ್ದೀನಿ. ಆ್ಯಂಡ್ ಯಾವುದೇ ವಿಷಯನ ಹೇಳಬೇಕಾದ್ರೆ ಬರೀ ಅದರ ಆಲೋಚನೆ ಮಾಡಿದ್ರೆ ಸಾಲದು, ಅದನ್ನು ಟೆಕ್ನಿಕಲಿ ಒಬ್ಬ ಆಡಿಯನ್ಸ್ಗೆ ತಲುಪಿಸುವಂಥ ಕ್ಷಮತೆಯೂ ನಮ್ಮಲ್ಲಿರಬೇಕು. ಸೊ ಈ 2 ಕ್ವಾಲಿಟಿನೂ ಸೂರ್ಯ ಮತ್ತೆ ಮತ್ತೆ ತುಂಬ ಸುಲಲಿತವಾಗಿ ನಮ್ಮ ಮುಂದೆ ನಿದರ್ಶಿಸ್ಬಿಟ್ಟು ತೋರಿಸ್ತಾ ಇದ್ರು. ಸೊ ಒಂದು ಡೈರೆಕ್ಟರ್ ಬಂದು ಕೇಳಿದ ತಕ್ಷಣ ಹ್ಞೂ ಅನ್ಬೇಕಾದಾಗ ತುಂಬ ಉತ್ಸಾಹ ಇತ್ತು. 2ನೇದು ಪಾತ್ರ ನನ್ನಿಂದ ಸ್ವಲ್ಪ ದೂರ ನಿಂತಿತ್ತು ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಆಸೆ ಹುಟ್ಟಿಸುತ್ತೆ ಅನಿಸುತ್ತೆ ನಟರಲ್ಲಿ. ನಾವು ಆ ಥರದ ಪಾತ್ರನೇ ಹೆಚ್ಚಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಥರ ನಾನು ಪಾತ್ರನ ಆಯ್ಕೆ ಮಾಡಿಕೊಂಡಾಗ ಸಾಕಷ್ಟು ಕಷ್ಟ ಕೊಟ್ಟಿದ್ದೀನಿ ಸೂರ್ಯ ಅವ್ರಿಗೆ. ಸೂರ್ಯ ಹಂಗೆ ಟ್ರೈ ಮಾಡ್ಬಿಡೋಣ, ಹಿಂಗೆ ಟ್ರೈ ಮಾಡ್ಬಿಡೋಣ, ಒಂದು ಹೊಸ ಬಾಡಿ ಲ್ಯಾಂಗ್ವೇಜ್ ಟ್ರೈ ಮಾಡ್ಬಿಡೋಣ, ವೆಯ್ಟ್ ಗೇನ್ ಮಾಡ್ಬಿಡೋಣ, ಈ ಥರ ಹಲವಾರು ಕಷ್ಟಗಳನ್ನು ನಾವು ಕೊಟ್ಟರು. ಪ್ರತಿಯೊಬ್ಬರಿಗೂ ಒಂದು ಮಾತನ್ನು ಡೈರೆಕ್ಟಾಗಿ ಅಲ್ಲಗಳಿದೆ.
ಅವ್ರು ಹೇಳ್ತಿರೋ ವಿಷಯನ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಸಮರ್ಪಕವಾದ ಸ್ಪಂದನೆಯನ್ನು ಸೂರ್ಯ ಅವರು ಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ನಮ್ಮೆಲ್ಲರಿಗೂ ಅದನ್ನು ಅವ್ರು ಕೊಟ್ಟಿರೋದ್ರಿಂದ ಒಂದು ಸಮರ್ಪಕವಾದ ಚಿತ್ರವನ್ನು ನಾವು ಮಾಡಿದ್ದೀವಿ ಅನ್ನೋ ಭರವಸೆ ನಮ್ಮಲ್ಲಿ ಇವತ್ತು ಮೂಡಿದೆ. ನೀವೆಲ್ಲರೂ ಟ್ರೇಲರ್ ನೋಡಿದ್ದೀರಿ. ಟ್ರೇಲರ್ನಲ್ಲಿ ಒಬ್ಬ ಕಥೆಗಾರ ತನ್ನ ಪಾತ್ರವನ್ನು ಎದುರಾದಾಗ ಏನಾಗಬಹುದು ಅಂತ ತೆರೆಕೊಳ್ಳ ಹೋಗುತ್ತಾ ಅಂತ ಒಂದು ಚಿತ್ರ. ಈ ಚಿತ್ರದಲ್ಲಿ ನಾವೆಲ್ಲರೂ ಪಟ್ಟಿರೋ ಶ್ರಮ ನಿಮಗೆ ಕಾಣುತ್ತೋ ಬಿಡುತ್ತೋ ಈ ಸ್ಕ್ರೀನಲ್ಲಿ ಗೊತ್ತಿಲ್ಲ. ಬಟ್ 2 ಪಾತ್ರಗಳು, ರಾಮ್ ಮಂಜುನಾಥ್ ಮತ್ತು ಸಚ್ಚ ಮಾಡಿರುವಂಥ ಪಾತ್ರಗಳು, 2 ಬೊಂಬೆಗಳು ಜೀವಕ್ಕೆ ಬರುವಂಥ ಒಂದು ಸನ್ನಿವೇಶ ಬರುತ್ತೆ. ಒಬ್ಬ ಅಂತರ್ಮುಖಿಯ ಜಗತ್ತು ಹೌ ಡಸ್ ಇಟ್ ಕಮ್ ಅ ಲೈಫ್ ಅನ್ನೋದಕ್ಕೆ ಒಂದು ಸಾದೃಶ್ಯವಾಗಿ ಇವತ್ತು ಸಾರಾಂಶ ಇದೆ ಅಂತ ನನ್ನ ಆಸೆ. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ, ನಮ್ಮ ಜೊತೆ ನಿಲ್ತೀರಿ ಅನ್ನೋ ಭರವಸೆ ನನಗಿದೆ. ಸೊ ಚಿತ್ರನ 15ನೇ ತಾರೀಕು ಬಂದು ಎಲ್ಲರೂ ನೋಡೋ ಹಾಗೆ ನಿಮ್ಮ ಕಡೆಯಿಂದ ಒಂದು ಮನವಿನ ಕಳಿಸ್ಕೊಟ್ರೆ ಜನರು ಬಂದೇ ಬರ್ತಾರೆ ಅನ್ನೋ ಆಸೆ. ಥ್ಯಾಂಕ್ ಯು ಸೊ ಮಚ್. ಕ್ರಿಯೇಟ್ ಮಾಡ್ತಾ ಇದ್ದೀವಿ. ವರ್ಕ್ ಶುಡ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಂತ ನನ್ನ ಬಿಲೀಫ್. ನಾನು ಇವಾಗ ಏನಂತ ಮಾತಾಡೋದು ಹೊಳಿತಾ ಇಲ್ಲ. ಒಬ್ಬ ಕಥೆಗಾರ ತಾನು ಬರೀತಾ ಇರೋ ಪಾತ್ರವನ್ನೇ ಎದುರುಗೊಂಡಾಗ ಅದು ಯಾವ ರೀತಿ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡುತ್ತೆ, ಇವನು ಅವನನ್ನು ಸೃಷ್ಟಿಸ್ತಾ ಇದ್ದಾನ ಅಥವಾ ಇವನ ಮೂಲಕ ಕತೆ ಹೇಳ್ಕೊತಾ ಇದ್ದಾನ ಅನ್ನೋ ಒಂದು ಐಡಿಯಾ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿರೋದು. ಅದು ತಮಸು ಚಿತ್ರದಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾಗ ಬಂದಿದ್ದು ಒಂದು ಐಡಿಯಾ ನನಗೆ. ಕಾಸ್ಟಿಂಗ್ ಟೈಮ್ನಲ್ಲಿ ನಾವು ಬರೆದಿರೋ ಕಥೆ, ನಮ್ಗೆ ಹತ್ತಿರವಾಗಿರೋ ಒಂದು ಕಥೆನಲ್ಲಿರೋ ಪಾತ್ರಗಳು ನಮಗೆ ಎಷ್ಟು ನಿಜವಾಗಿ ಬಿಟ್ಟಿರುತ್ತೆ ಅಂತಂದರೆ, ಒಬ್ಬ ಜೀವಂತ ವ್ಯಕ್ತಿ, ಒಬ್ಬ ಆರ್ಟಿಸ್ಟ್ ಬಂದು ಅದಕ್ಕೆ ಆಡಿಷನ್ ಮಾಡಿ ಹೋದ್ಮೇಲೂ ಕೂಡ ಆ ಸಮತೋಲನ ಮಾಡೋದು ವಿತ್ ಅ ಲಿವಿಂಗ್ ಪರ್ಸನ್ ಆ್ಯಂಡ್ ಅನ್ ಇಮ್ಯಾಜಿನರಿ ಕ್ಯಾರೆಕ್ಟರ್. ಬಟ್ ಫಾರ್ ಅಸ್ ದ ಕ್ಯಾರೆಕ್ಟರ್ ಇಸ್ ರಿಯಲ್. ಸೊ ಐಡಿಯಾ ನನಗೆ ಅಲ್ಲಿಂದ ಒಂದು ಸೀಡಾಗಿ ಉಳ್ಕೊಂಡಿತ್ತು. ಕೆಲವು ವರ್ಷಗಳ ನಂತರ ಅದು ಒಂದು ಸ್ಕ್ರಿಪ್ಟ್ ಆಗಿ ಬದಲಾಯಿತು. ಈ ಥರ ಪಾತ್ರಗಳದ್ದು ಕ್ರಿಯೇಟ್ ಆಗಿ ಒಂಥರ ಜರ್ನಿನೂ ಹಾಗೆ ಇದೆ. ಈ ಕಥೆನಲ್ಲಿ ಹೇಗೆ ಕಥೆಗಾರ ಕಥೆ ಹೇಳಿಸ್ಕೊಂಡು ಹೋಗುತ್ತೋ ಅದೇ ರೀತಿ ಬರೆಯೋ ಎಕ್ಸ್ಪೀರಿಯನ್ಸ್ ಕೂಡ ನಂದು ಒಂಥರ ಸಿಮಿಲರ್. ಆ ಕ್ಯೂರಿಯಾಸಿಟಿ ಏನಕ್ಕೆ ಬಂತು ಅಂದರೆ, ಎಲ್ಲರಿಗೂ ಸಿಗೋದು ಅಷ್ಟೇ ಅಕ್ಷರಗಳು. ಯಾವುದೇ ಭಾಷೆ ತೊಗೊಂಡ್ರು, ಇಂಗ್ಲೀಷ್ ಅಂತ ತೊಗೊಂಡ್ರೆ 26 ಅಕ್ಷರ ಎಲ್ರಿಗೂ ಸಿಗೋದು. ಬಟ್ ಕೆಲವು ಕಥೆ ಕೆಲವರಿಂದಲೇ ಬರುತ್ತೆ, ಕೆಲವ್ರ ಪದ್ಯ ಕೆಲವರಿಂದಲೇ ಬರುತ್ತೆ. ದ ಸೇಮ್ ಆಲ್ಫಾಬೆಟ್ಸ್ ಗೆಟ್ ರಿಅರೇಂಜ್ಡ್, ಸಮಥಿಂಗ್ ಎಲ್ಸ್ ಗೆಟ್ಸ್ ಕ್ರಿಯೇಟೆಡ್. ಯಾಕೆ ಹಾಗೆ? ಸೊ ಅದನ್ನು ನಾವು ಸೃಷ್ಟಿಸ್ತಾ ಇದ್ದೋ, ಅದು ನಮ್ಮನ್ನು ಆಯ್ಕೆ ಮಾಡ್ಕೋತಾ ಇದ್ದೀವೋ ಅನ್ನೋ ಎಳೆನಲ್ಲಿ ಕಥೆ ಶುರುವಾಗಿದ್ದು. ಈ ಚೌಕಟ್ಟಿನಲ್ಲಿ ಒಂದು ಎಮೋಷನಲ್ ಡ್ರಾಮಾ, ಅಟ್ ದಿ ಎಂಡ್ ಆಫ್ ದ ಡೇ ಅದು ಎಮೋಷನ್ ಮೇಲೇ ಹೋಗುವಂಥ ಸಿನಿಮಾ. ನಾನು ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋದಂತೂ ಒಂದು ಎಮೋಷನಲ್ ಡ್ರಾಮಾ ಈ ಚೌಕಟ್ಟಿನಲ್ಲಿ. ಎಲ್ಲೋ ಒಬ್ಬ ರೈಟರ್ ಇದ್ದಾನೆ, ದೂರದಲ್ಲಿ ಒಂದು ಸಣ್ಣ ಮನೆ, ಒಂದು ಎಲ್ಲೋ ಗುಡ್ಡದಲ್ಲೋ ಒಬ್ಬನೇ ಇದ್ದಾನೆ. ಅವನ ಪ್ರಪಂಚ ನಮಗಿಂತ ಸ್ವಲ್ಪ ದೂರ ಆಗುತ್ತೆ. ನಾವೆಲ್ಲರೂ ಕಥೆಗಾರರೆ. ಬೆಳಗ್ಗೆ ಅಂದರೆ ಮಗು ಊಟ ಮಾಡಿಸೋದ್ರಿಂದ ಹಿಡಿದು ಆಫೀಸಲ್ಲಿ ರಜಾ ಕೇಳೋವರೆಗೂ ಕಥೆಗಳು ಹೇಳ್ತಾನೆ ಇರ್ತೀವಿ, ದಿನಾಗ್ಲೂ ಕತೆ ಸೃಷ್ಟಿಸ್ಕೊಳ್ತಾನೆ ಇರ್ತೀವಿ. ಹಾಗಾಗಿ ಇದು ನನ್ನ ಪ್ರಪಂಚದಲ್ಲೇ, ನನ್ನ ಸುತ್ತಮುತ್ತನೇ ನಡೆಯೋ ಒಂದು ಕಥೆ, ನನ್ನದೇ ಕಥೆ ಅಂತ ನೋಡಿದವ್ರಿಗೆ ಅನ್ನಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ಐಡಿಯಾ ಏನಿದೆ, ಕಥೆ ಒಂದು ಬಿಜಾರ್ ಟರ್ನ್ ಆಫ್ ಇವೆಂಟ್ಸ್ ಅಂತ ಏನು ಹೇಳ್ತೀವಿ, ಕಥೆಗಾರ ಪಾತ್ರ ಮೀಟ್ ಮಾಡೋದು, ಅದನ್ನು ಒಂದು ರಿಯಲ್ ಸೆಟ್ಟಿಂಗಲ್ಲಿ ತೊಗೊಂಡ್ಬಂದು ಹೇಳೋ ಪ್ರಯತ್ನ. ಅದು ಬರೆದಾಗ ನಾನು ಒರಿಜಿನಲ್ ಅಂತ ಅಂದ್ಕೊಂಡಿದ್ದೆ. ಬಟ್ ಒಬ್ಬ ರೈಟರ್ ಮತ್ತು ಕ್ಯಾರೆಕ್ಟರ್ ಮೀಟ್ ಮಾಡೋ ಸನ್ನಿವೇಶಗಳು ಲಿಟ್ರೇಚರಲ್ಲಿ, ವರ್ಲ್ಡ್ ಸಿನಿಮಾನಲ್ಲಿ, ಥಿಯೇಟರಲ್ಲಿ ಎಕ್ಸ್ಪ್ಲೋರ್ ಆಗಿರುವಂಥದ್ದು. ಯಾವುದೇ ರೆಫರೆನ್ಸ್ ಕೊಟ್ಟು ಹಂಗಿದೆಯಾ ಅಂತ ಹೋಗಿ ನಾನು ಆ ಸಿನಿಮಾ ನೋಡಿದಾಗ ಫಾರ್ಚುನೇಟ್ಲಿ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ತುಂಬ ಒರಿಜಿನಲ್ ಆಗಿದೆ ಅಂತ. ಕೆಲವರು ನಿರ್ದೇಶಕರು ನನ್ನ ಮುಂಚೆ ಇದನ್ನು ಯಾರಿಗೆ ತೋರ್ಸೋಕ್ಕಾಗಿದೆ, ಅವರು ಕೂಡ ಈ ಥರ ಐಡಿಯಾ ನಾನು ನೋಡಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಒಬ್ಬರು ತುಂಬ ಹಿರಿಯ ಸಾಹಿತಿ, ಅವ್ರ ಹೆಸರು ತಗೊಳ್ಳೋ ಲಿಬರ್ಟಿ ನಾನು ತಗೊಳ್ಳಲ್ಲ, ಬಟ್ ತುಂಬ ಸೀನಿಯರ್ ಸಾಹಿತಿ ಕನ್ನಡದವರು, ಕೆಲವು ವರ್ಷದ ಹಿಂದೆ ಈ ಥರ ಒಂದು ಐಡಿಯಾದ ಮೇಲೆ ವರ್ಕ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ನನಗೆ ತಿಳಿಸಿದ ಮಾತು, ಕನ್ನಡದ ಮಟ್ಟಿಗೆ ಲಿಟ್ರೇಚರಲ್ಲಿ ಅಥವಾ ಸಿನಿಮಾನಲ್ಲಿ ನನಗೆ ತಿಳಿದಿಲ್ಲ ಇದು ಎಕ್ಸ್ಪ್ಲೋರ್ ಆಗಿರೋದು ಅಂತ. ಸೊ ಅದೊಂದು ಧೈರ್ಯ ಇದೆ. ಅಟ್ ದಿ ಎಂಡ್ ಆಫ್ ದ ಡೇ ಏನೂ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ತುಂಬ ಯುನೀಕ್ ಆಗಿರೋ ಕಥೆ. ಪ್ಲಸ್ ನನ್ನ ಜೊತೆ ಕೆಲಸದಲ್ಲಿ ಕಥೆ ಬರೆಯುವಾಗ ನನ್ನ ಜೊತೆ ಇದ್ದವರು ನನಗೆ ಕೇಳಿದ ಪ್ರಶ್ನೆಗಳು, ಅದಾಗಿದ್ದ ಐಟರೇಷನ್ಸು, ಅದೆಲ್ಲ ಅಟ್ಲೀಸ್ಟ್ ಐ ಆಮ್ ಕಾನ್ಫಿಡೆಂಟ್ ದಟ್ ಯು ವಿಲ್ ಟೇಕ್ ಹೋಮ್ ಅ ವೆರಿ ಬ್ಯೂಟಿಫುಲ್ ಎಮೋಷನಲ್ ಸ್ಟೋರಿ. ಇನ್ನೇನಾದರೂ ಹೇಳೋದಿದೆ ಗೊತ್ತಿಲ್ಲ. ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್. ತುಂಬ ಜೊತೆಗೆ ನಿಂತು ಮಾಡಿದ್ದಾರೆ. ಸಂಬಂಧಗಳ ಕಥೆ ನಾನು ನನ್ನ 15 ವರ್ಷದ ಈ ಸಿನಿಮಾ ಜರ್ನಿ ಸೋಫಾರ್ ಏನಾಗಿದೆ ಅದರಲ್ಲಿ ಬೆಳೆಸ್ಕೊಂಡಿದ್ದ ಸಂಬಂಧಗಳು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ತುಂಬ ಸಂತೋಷದಿಂದ, ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ಅಟ್ ದಿ ಎಂಡ್ ಆಫ್ ದ ಡೇ ನನ್ ಆಫ್ ದಿಸ್ ಮ್ಯಾಟರ್ಸ್ ಟು ದಿ ಆಡಿಯನ್ಸ್. ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ, ಎಮೋಷ್ನಲಿ ಹೇಗೆ ಕನೆಕ್ಟ್ ಆಗುತ್ತೆ ಅಷ್ಟೇ ಮ್ಯಾಟರ್ ಆಗೋದು. ಸೊ ನನ್ನ ಜರ್ನಿ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಐ ಹೋಪ್ ದ ವರ್ಕ್ ಆಲ್ಸೋ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ನಿಮ್ಮ ಸಹಕಾರ, ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ದರೆ ಹೀಗೆ ಕಥೆಗಳು ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು. ಸುಮಾರು 10 ವರ್ಷ ಆಯಿತು ಫಿಲ್ಮ್ ಇಂಡಸ್ಟ್ರಿಗೆ ಬಂದು. ಬಟ್ ಇಲ್ಲಿ ತನಕ ಐ ಹ್ಯಾವ್ ನೆವರ್ ಗಾಟನ್ ಅ ಚಾನ್ಸ್ ಟು ಪ್ಲೇ ಅನ್ ಆರ್ಟಿಸ್ಟ್
ಅವರ ಕಲಾವಿದೆ. ಆ್ಯಂಡ್ ಥ್ಯಾಂಕ್ಸ್ ಸೂರ್ಯ ಫಾರ್ ಗಿವಿಂಗ್ ಮಾಯಾ ಟು ಮೀ. ಮಾಯಾ ಈ ಕಥೆ ಇನ್ಫ್ಯಾಕ್ಟ್ ಸೂರ್ಯ ವಶಿಷ್ಠ ಅವರು ನನ್ನ ಹತ್ರ ಬಂದು ತುಂಬ ವರ್ಷಗಳ ಹಿಂದೆ ಹೇಳಿದ ಕಥೆ. ಆ ನಂತರ ಶೂಟ್ ಮಾಡೋ ಅಷ್ಟರಲ್ಲಿ ಕಥೆದ ರೂಪ ಅಲ್ಲ ಪ್ಯಾಕೇಜಿಂಗ್ ಇದೆಯಲ್ಲ ನರೇಷನ್ ತುಂಬಾ ಬದಲಾಗಿತ್ತು. ಸೊ ಫೈನಲಿ ನಾವು ಶೂಟ್ ಮಾಡಬೇಕಾದ್ರೆ ಇಟ್ ವಾಸ್ ಎನ್ ಎಕ್ಸ್ಟ್ರೀಮ್ಲಿ ಫನ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಬಿಕಾಸ್ ಆ ಟೈಮಲ್ಲಿ ನಾನು ನನ್ನ ಮಗಳ ಜೊತೆ ಮಾಡಿದ ಮೊದಲನೇ ಸಿನಿಮಾ. ಸೊ ಜಾನ್ಕಿನ ಲಿಟ್ರಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಅಲ್ಲ ನಮ್ಮಮ್ಮ ಸೆಟ್ಟಿಗೆ ಕರ್ಕೊಂಡ್ಬಂದು ಒಟ್ಟಿಗೆ ಒಂದು 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 ಆಲ್ಮೋಸ್ಟ್ ಲೈಕ್ ಒನ್ ಫ್ಯಾಮಿಲಿ ಸಿಚುವೇಶನ್ ಆನ್ ಒನ್ ಸೈಡ್ ಆ್ಯಂಡ್ ಅ ಪ್ರೊಫೆಷನಲ್ ಸಿಚುವೇಶನ್ ಆನ್ ದಿ ಅದರ್. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಿ ಸಪೋರ್ಟ್ that people would give young mothers on set we hardly see, and adu ee tanda ee cinema nanige kodtu. So thank you for that. That was something very special. So ನಾನು ಈ ಸಿನಿಮಾನ ಒಂದು ಆಪರ್ಚುನಿಟಿ ಆಗಿ ನೋಡ್ತಾ ಇದ್ದೀನಿ. ಇಷ್ಟು ವರ್ಷ ಕೆಲಸ ಮಾಡಿದ್ರೂ ಕೂಡ ನನಗೆ ಸಾರಾಂಶ ಸಿಕ್ಕಿದ್ದು ಅದ್ರ ಜೊತೆ ನಿಂತ್ಕೊಂಡು ಇವತ್ತು ನಿಮ್ಮ ಮುಂದೆ ತರೋದು ಕೂಡ ತುಂಬ ಹೆಮ್ಮೆಯಿಂದ ತುಂಬ ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಫೆಬ್ರವರಿ 15ನೇ ತಾರೀಕು. ಪ್ಲೀಸ್ ಸಿನಿಮಾ ನೋಡಿ ತಿಳಿಸಿ ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು. ಯೂಶಲಿ ನನಗೆ ಅಭ್ಯಾಸ ಇಲ್ಲ, ಬಟ್ ಬಿಕಾಸ್ ಐ ಆಮ್ ವೆರಿ ಇಂಟ್ರೋವರ್ಟೆಡ್. ನಾನು ಸೂರ್ಯ ಅವರು ಆಮೇಲೆ ನಂಗೆ ಫೋನ್ ಮಾಡಿದಾಗ ನಾನು ಅದನ್ನೇ ಹೇಳಿದೆ ಅವರಿಗೆ, ಐ ಆಮ್ ವೆರಿ ಇಂಟ್ರೋವರ್ಟೆಡ್. ಐ ಆಮ್ ನಾಟ್, ನನ್ನ ಸಿನಿಮಾ ನನ್ನ ಒಂದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡೋದು, ದ ಗ್ಲಾಮರ್ ಸೈಡ್ ಆಫ್ ಇಟ್ ಡಸ್ ನಾಟ್ ಇಂಟ್ರೆಸ್ಟ್ ಮೀ. ಸೊ ನನಗೆ ಈ ಥರ ಒಂದು ಫಂಕ್ಷನಿಗೆ ಬರೋದು ನಿಮ್ಗೆ ಆ್ಯಕ್ಚುಲಿ ತುಂಬ ಬೆನಿಫಿಟ್ ಆಗಲ್ಲ ಸೂರ್ಯ ಅಂತ ಟೋಲ್ಡ್ ಮ್ಯೂಸ್ ಲೈಕ್ ಇಲ್ಲ ಬರಲಿ ಅಂತ. ಬಟ್ ನನಗೆ ಟ್ರೈಲರ್ ನೋಡಿದ್ದೆ ಮುಂಚೆನೆ ಕಳಿಸಿದ್ರು. ಸೊ ಒಂದು ಕತೆಗಾರನ ಬಗ್ಗೆ ಕತೆ ಮಾಡೋದು ಇಸ್ ವೆರಿ ಚಾಲೆಂಜಿಂಗ್ ಥಿಂಗ್. ಅಂದರೆ ಅದು ತುಂಬ ಒಂದು ಇಂಟ್ರೆಸ್ಟಿಂಗ್ ಸ್ಪೇಸ್ ವೇರ್ ಸೂರ್ಯ ಇಸ್ ಗಾನ್. ಅದು ತುಂಬ ಸುಲಭದ ಕೆಲಸ ಅಂತ ಅನಿಸುತ್ತೆ. ಹೆಮಿಂಗ್ವೇ ಅವರು ಒಂದು ಕೋಟ್ ಇದೆ ಅವ್ರದ್ದು, ವೆರಿ ಸೇಸ್ ರೈಟಿಂಗ್ ಇಸ್ ವೆರಿ ಈಸಿ, ಯು ಸಿಟ್ ಇನ್ ಫ್ರಂಟ್ ಆಫ್ ದ ಟೈಪ್ ರೈಟರ್ ಆ್ಯಂಡ್ ಯು ಬ್ಲೀಡ್. ಅಂದರೆ ಅದು ನನಗೆ ವರ್ಷಕ್ಕೆ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಮಾಧ್ಯಮ ಮಿತ್ರರು ತುಂಬ ಜನ ಇವಾಗ ಹೇಳ್ತಾ ಇದ್ರು ನನಗೆ. ಜಸ್ಟ್ ಖಂಡಿತ ನನಗೂ ಆಸೆ ಇದೆ, ಬಟ್ ಟೈಪ್ ರೈಟರ್ ಮುಂದೆ ಕೂತ್ಕೊಂಡಾಗ ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಬರೆಯೋಕ್ಕೆ ತುಂಬ ಒದ್ದಾಡ್ತೀವಿ. ಅಂದರೆ ಆ್ಯಸ್ ಅ ರೈಟರ್ ಐ ಥಿಂಕ್ ಅದನ್ನು ತುಂಬ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಓನ್ಲಿ ಇಫ್ ಯು ಆರ್ ಎ ರೈಟರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಡಿಸಿಪ್ಲಿನ್ ಇಟ್ ರಿಕ್ವೈರ್ಸ್. ಆ್ಯಂಡ್ 4 ಗಂಟೆ ಬರೀ ಖಾಲಿ ಪೇಜ್ ಮುಂದೆ ಕೂತು ಸುಸ್ತಾಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಕೆಲವೊಮ್ಮೆ. ಸೊ ಅದು ನನಗೆ ತುಂಬ ಹಿಡಿಸ್ತು, ಆ ಸ್ಪೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಪ್ಲಸ್ ಒಂದು ಕ್ಯಾರೆಕ್ಟರ್ ಜೊತೆ ಒಂದು ರೈಟರ್ದು ಮಾತುಕತೆ ಆಗತ್ತೆ ಅನ್ನೋದೇ ಥಾಟೇ ತುಂಬ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಸೂರ್ಯ ಅವ್ರು ಹೇಳ್ದಂಗೆ ಇಟ್ ಈಸ್ ಎಲ್ಲ ಥರ ಕಥೆಗಳು ಬಂದಿದೆ. ಅದು ಇಟ್ಸ್ ನಾಟ್ ಅಬೌಟ್ ಒರಿಜಿನಾಲಿಟಿ, ಇಟ್ ಈಸ್ ಅಬೌಟ್ ವಾಟ್ ಟೇಕ್ ಹೀ ಹ್ಯಾಸ್. ಆ್ಯಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟೇಕ್. ಯಾಕೆಂದರೆ ತುಂಬ ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತೆ. ನೀವು ನಿಮ್ಮ ಕ್ಯಾರೆಕ್ಟರ್ಸ್ ಆಗ್ತೀರಾ. ನಾನು ಬರೀಬೇಕಾದ್ರೆ ನನ್ನ ಕ್ಯಾರೆಕ್ಟರ್ಸ್ ನಾನು ಆಗಿದ್ದೀನಿ. ಸೊ ಅದು ಗೋಧಿಬಣ್ಣ ಆಗಿರ್ಬೋದು, ಕವಲುದಾರಿ ಆಗಿರ್ಬೋದು, ಅಥವಾ ಸಪ್ತ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ನು ನಾನು ಅಂದರೆ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರದ್ದು ಇನ್ಸೆಕ್ಯೂರಿಟೀಸ್ ನಂಗೆ ಗೊತ್ತು. ಸೊ ಆ ಸ್ಪೇಸಲ್ಲಿ ಇರ್ತೀವಿ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಧೈರ್ಯ ಬೇಕು. ಅಂದರೆ ಯೂಶಲಿ ಹೋಗಿರೋ ಜಾಗಕ್ಕೇ ಹೋಗಿ ಸಿನಿಮಾ ಮಾಡೋದು ಈಸ್ ಯೂಶಲಿ ಹೌ ಎನ್ ಇಂಡಸ್ಟ್ರಿ ಫಂಕ್ಷನ್ಸ್. ಹೋಗಿಲ್ದೇ ಇರೋ ಜಾಗಕ್ಕೆ ಹೋಗಿ ಕತೆ ಮಾಡೋದು, ಅಥವಾ ನೋಡಿಲ್ದೇ ಇರೋ ಜಾಗಕ್ಕೆ, ಅಥವಾ ನಾನು ಹೇಳ್ತಾ ಇರೋದು ಎಮೋಷ್ನಲ್ ಸ್ಪೇಸ್ ಅಥವಾ ಕತೆ ಇರೋ ಶೈಲಿ, ಅದು ಒಂದು ಹೊಸ ಜಾಗಕ್ಕೆ ಹೋಗಿ ಕತೆ ಮಾಡೋದು ಇಸ್ ಎ ವೆರಿ ರಿಸ್ಕಿ ಥಿಂಗ್ ಫಾರ್ ಎವ್ರಿಬಡಿ. ಆ್ಯಂಡ್ ಅದನ್ನು ಅಷ್ಟು ವರ್ಷಗಳಿಂದ ಕಾಪಾಡಿಕೊಂಡು ಅಷ್ಟು ಶ್ರಮೆಯಿಂದ ಮಾಡಿರೋದು ಅದೇ ದೊಡ್ಡ ಸಾಹಸ. ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್ ಆ್ಯಂಡ್ ಸೂರ್ಯ ಫಾರ್ ದ್ಯಾಟ್. ಸಿನಿಮಾ ಮಾಡೋದು ಇವತ್ತಿನ ಕಾಲ ಮನಕ್ಕೆ ಈ ಥರ ಸಿನಿಮಾ ಮಾಡೋದು ಭಾಳ ಕಷ್ಟ. ನಮ್ಮ ಆಡಿಯನ್ಸ್ ಅಟೆನ್ಷನ್ ಜೊತೆ ನಾವು ಅಟೆನ್ಷನ್ಗೋಸ್ಕರ ತುಂಬ ಹೋರಾಟ ಮಾಡಬೇಕಾಗತ್ತೆ. ಆ್ಯಂಡ್ ಅಂದರೆ ಕಾಂಟ್ರವರ್ಷಿಯಲ್ ಆಗಿ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಥಿಂಗ್ಸ್ ಲೈಕ್ ಇನ್ಸ್ಟಾಗ್ರಾಮ್ ರೀಲ್ ಜೊತೆ ಕಾಂಪಿಟೇಷನ್ ಇದೆ ನಮ್ದು ಇವತ್ತು.
ಬಿಗ್ ಬಾಸ್ ಜೊತೆ ಕಾಂಪಿಟೇಷನ್ ಇದೆ ಇವತ್ತು. ಅಂಥವ್ರನ್ನ ಒಂದು ಕತೆ ಬಂದು ಅನುಭವಿಸಿ ಆ ಥರ ಒಂದು ಸಿನಿಮಾ ಮಾಡ್ತೀವಿ, ಆ ಥರ ಒಂದು ದಿಕ್ಕಲ್ಲಿ ಹೊಸ ಥರ ಪ್ರಯತ್ನ ಪಡ್ತೀವಿ ಅನ್ನೋದು ತುಂಬ ಧೈರ್ಯ ಬೇಕು. ಸೊ ಐ ಹೋಪ್ ಈ ಥರ ಪ್ರಯತ್ನಗಳಿಗೆ ಮಾಧ್ಯಮದಿಂದ ಮತ್ತು ಸಿನಿಮಾನ ಯಾರು ಇಷ್ಟಪಡ್ತಾರೆ, ಯಾರು ಪ್ರೀತಿಸ್ತಾರೆ ಅಂಥವರು ಸಪೋರ್ಟ್ ಮಾಡಿ ಯಶಸ್ಸು ಕಾಣಿಸ್ಲಿ, ಯಶಸ್ಸು ಕೊಡ್ಲಿ ಅಂತ ಹಾರೈಕೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಶುಡ್ ಕೀಪ್ ಮೇಕಿಂಗ್ ಫಿಲ್ಮ್ಸ್, ಐ ಶುಡ್ ಕೀಪ್ ಟೆಲ್ಲಿಂಗ್ ಸ್ಟೋರೀಸ್ ಅನ್ನೋ ಒಂದು ಆಸೆಯೋ ಛಲವೋ ಹಠವೋ ಏನಾದರೂ ಕರಿಬೋದು. ಎಡಿಟಿಂಗ್ ಮಾಡಿದ್ದೀನಿ, ಸ್ವಲ್ಪ ಫೋಟೋಗ್ರಫಿ ಮಾಡಿದ್ದೀನಿ, ಕೆಲವು ಶಾರ್ಟ್ ಫಿಲ್ಮ್ಸಲ್ಲಿ ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ, VFX ಮಾಡಿದ್ದೀನಿ. ಈ ಎಕ್ಸ್ಪೀರಿಯನ್ಸ್ ಎಲ್ಲ ನನಗೆ ಇವಾಗ ಹೆಲ್ಪ್ ಆಯಿತು ಈ ಸಿನಿಮಾ ಮಾಡುವಾಗ. ಸೊ ಪ್ರತಿ ಸಿನಿಮಾದ ಅದರದೇ ಒಂದು ಜರ್ನಿ ಇರುತ್ತೆ. ಈ 11 ವರ್ಷದಲ್ಲಿ ನಾನು ಬರೀ ಇದೊಂದನ್ನೇ ಮಾಡಿಲ್ಲ, ಬೇರೆ ಬೇರೆ ಸ್ಕ್ರಿಪ್ಟ್ಸು ಬರೆದಿಟ್ಕೊಂಡಿದ್ದೀನಿ, ಕೆಲವು ಐಡಿಯಾಸ್ ಇದೆ. ಮಟೀರಿಯಲೈಸ್ ಆಗಿದ್ದು ಇದು ಮೊದಲು, ಆ್ಯಂಡ್ ಇದು ಮೆಟೀರಿಯಲೈಸ್ ಫಸ್ಟು ಈ ಸಿನಿಮಾನ ತಗೊಳ್ಳೋಣ ಅಂತ ಅನಿಸಿದ್ದು ಕೂಡ ಮನಸ್ಸಿಗೆ ತುಂಬ ಹತ್ತಿರ. ಆ ಕಾರಣಕ್ಕೋಸ್ಕರ ತುಂಬ ಇಂಟಿಮೇಟ್ ಸ್ಟೋರಿ ಅಂತಾರಲ್ಲ ಆ ರೀತಿ, ಅದು ಒಂದು ಸ್ಕೇಲಲ್ಲೇ ಹೇಳಬೇಕು, ಒಂದು ಶೈಲಿನಲ್ಲೇ ಹೇಳಬೇಕು ಅನ್ನೋದು ಕ್ಲಾರಿಟಿ ಮುಂಚೆಯಿಂದ ಆಯಿತು. ಇದು ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಕಥೆ ನಾನು ಇವಾಗ ಹೇಳಬಲ್ಲೆ. ಇನ್ನೂ ಸ್ವಲ್ಪ ಹುಚ್ಚುಚ್ಚಾಗಿರೋ ಐಡಿಯಾಸ್ ಬಂದಿದೆ, ಅದು ಹೇಳೋದಕ್ಕೆ ಈ ಮೆಚುರಿಟಿ ಗಳಿಸೋದಿತ್ತು ನನಗೆ. ಸೊ ಹಾಗಾಗಿ ಅದರದ್ದೇ ಟೈಮ್ ತೊಗೊಂಡ್ರು ಕೂಡ ಈ ಕಥೆ ನಾನು ಮೊದಲು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಮಾಡಿರೋದು ಸರ್. ಕನಸು ಜೀವನದಲ್ಲಿ ನಾವು ಬೇರೆ ಬೇರೆ ವಿಷಯಕ್ಕೆ ಯಾವ್ದಾದ್ರು ತ್ಯಾಗ ಮಾಡೋಕೆ ಬಂದಾಗ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಬಟ್ ನಮ್ಮ ಕನಸಿನ ವಿಷಯ ಬಂದಾಗ ಪಟ್ಟಂತ ರೆಡಿ ಆಗ್ತೀವಿ. ಏನು ತ್ಯಾಗ ಮಾಡಬೇಕಾದ್ರೂ ಐ ಆಮ್ ರೆಡಿ, ಐ ಮೇಕ್ ಎನಿ ಸ್ಯಾಕ್ರಿಫೈಸ್ ಟು ಚೇಸ್ ಮೈ ಡ್ರೀಮ್ಸ್ ಅಂತ. ಸೊ ಆ ಫಿಲಾಸಫಿನ ಎಕ್ಸ್ಪ್ಲೋರ್ ಮಾಡುವಂಥ ಸಾಹಿತ್ಯದಲ್ಲಿ ಈ ಹಾಡು ಬರೆದಿರೋದು. ಮಾಯೆ ಅನ್ನೋ ಕ್ಯಾರೆಕ್ಟರ್ ಕೂಡ ಇನ್ ಅ ವೇ ಪ್ರಾಬಬ್ಲಿ ಶಿ ಈಸ್ ವೆರಿ ರಿಯಲ್. ಅದು ತುಂಬ ರಿಯಾಲಿಟಿನ ಫೇಸ್ ಮಾಡೋಕ್ಕೆ ಪುಷ್ ಮಾಡುವಂಥ ಪಾತ್ರ ಅದು. ಬಟ್ ಈ ಪರ್ಫಾರ್ಮೆನ್ಸ್ ಅಲ್ಲಿ ಆ ಆಸ್ಪೆಕ್ಟ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದು ಕನಸು ಹಿಂದೆ ಹೋಗೋದು ಒಮ್ಮತದಲ್ಲಿ ಹೋಗಬೇಕು ಅನ್ನೋ ಒಂದು ಐಡಿಯಾಗೋಸ್ಕರ ನಾವು ಅದನ್ನು ಒನ್ ಟೇಕಲ್ಲಿ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಮಾಡಿದ್ದು. ಅದಕ್ಕೆ ಪೃಥ್ವಿ ಬನ್ವಾಸಿ ಅವರ ಸ್ಪೇಸ್ ಕೊಟ್ಟರು, ಪ್ಲಸ್ ಅದೇ ರೀತಿ ತುಂಬ ರೀತಿನ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಫೈನರ್ ಸೈಡ್ ಅಂತ ಏನು ಜಾಗ ನಡೆಸ್ತಾರೆ ಪೃಥ್ವಿ ಬನ್ವಾಸಿ ಅವರು, ಅಲ್ಲಿ ಶೂಟ್ ಮಾಡಿರೋದು. ಅಲ್ಲಿ ಆಕ್ಚುಲಿ 3 days ನಾವು ವಿತ್ ಕೊರಿಯೋಗ್ರಾಫರ್, ವಿತ್ ಡಾನ್ಸರ್ಸ್, ವಿತ್ ಕ್ಯಾಮ್ರಾ ರಿಹರ್ಸ್ ಮಾಡಿ ಆ ಸ್ಪೇಸ್ ಎಕ್ಸ್ಪ್ಲೋರೇಟಿವ್ ಕೊರಿಯೋಗ್ರಫಿ ಅಂತ ಏನು ಹೇಳ್ತಾರೆ ಆ ಶೈಲಿನಲ್ಲಿ ರಾಮ್ ಅದನ್ನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಶ್ರುತಿ ಅವರು ಬಹಳ ಅಂದರೆ ಒಂದು ಗ್ಯಾಪ್ ಆಗಿತ್ತು ಡಾನ್ಸ್ ಅಂತ ಅಥವಾ ಯಾವುದೇ ಒಂದು ಫಿಸಿಕಲ್ ಇದು ಮಾಡಿ. ಸೊ ಆ ರೀತಿ ಮನೆಯಲ್ಲೇ ಕೊರಿಯೋಗ್ರಾಫರ್ ಹುಡ್ಕೊಂಡ್ರೆ ಸ್ವಲ್ಪ ಸುಲಭ ಅಂತ ನಾವು ಪ್ರಾಕ್ಟೀಸ್ಗೆ ಈಸಿ ಆಗತ್ತೆ ಅಂತ ರಾಮ್ನ ಹಿಡ್ಕೊಂಡು ಕೊರಿಯೋಗ್ರಫಿ ಮಾಡಿಸಿದ್ವಿ. ಬಟ್ ಅಫ್ಕೋರ್ಸ್ ನಾನು ಹೇಳ್ಬಾರ್ದು, ನೀವು ಹೇಳಬೇಕು. ಬಟ್ ಐ ಫೀಲ್ ಹಿ ಹಸ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು. ಆ್ಯಂಡ್ ಈ ಪಾತ್ರಕ್ಕಾಗೋ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ವಿಜುವಲ್. ಅದು ಯಾವುದೇ ಒಂದು ವಿಜುವಲ್ನ ತೊಗೊಂಡು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ಕೇಳಿಸ್ಕೊಂಡಾಗ ಕಾಂಪ್ಲಿಕೇಟ್ ಆಗುತ್ತೆ. ಹೊಸ ನಿರ್ದೇಶಕ ಹೇಳ್ತಾನೋ ಇಲ್ಲ, ನನ್ನ ತಲೆ ಒಳಗೆ ಇಟ್ಸ್ ಅ ವೆರಿ ಸಿಂಪಲ್ ವಿಜುವಲ್. ಅದನ್ನು ಹಿಂಗೆ ಕೊರಿಯೋಗ್ರಾಫ್ ಮಾಡಿದ್ರೆ ನೋಡಿದವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಒಂದು. ಇನ್ನೊಂದು, ಕಥೆಗಾರ ಅಂತ ನಾನು ಏನಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಯಾವುದೇ ಒಂದು ಆರ್ಟ್ ಫಾರ್ಮ್ ಚೂಸ್ ಮಾಡ್ಬೋದಿತ್ತು. ಕಥೆಗಾರ ಅಂತ ನಾನು ತೊಗೊಂಡಿದ್ದ ಕಾರಣ ಅಗೇನ್ ನಾನು ಹೇಳ್ದಂಗೆ ನಾವೆಲ್ಲರೂ ಕಥೆ ಕಟ್ತಾ ಇರ್ತೀವಿ ಬೆಳಗಿನ ಸಂಜೆವರೆಗೂ. ಅದೆಲ್ಲ ಒಂದು ಸ್ಟ್ಯಾಟಿಸ್ಟಿಕ್ ಓದೆ, ಒಂದು ಆವ್ರೇಜ್ ಕಾನ್ವರ್ಸೇಷನಲ್ಲಿ ನಾವೆಲ್ಲರೂ 1-2 ಸತಿ ಸುಳ್ಳು ಹೇಳಿರ್ತೀವಂತೆ 10 ನಿಮಿಷದಲ್ಲಿ, ರೈಟ್? ಎಲ್ರು ಇದು ಬಸ್ ಸುಳ್ಳು ಹೇಳೋ ವ್ಯಕ್ತಿಗಳೇ ಅಲ್ಲ, ನಾರ್ಮಲ್ ಕಾನ್ವರ್ಸೇಷನಲ್ಲಿ ಎಲ್ಲರೂ 1-2 ಸತಿ ಸುಳ್ಳು ಹೇಳಿರ್ತಾರೆ 10 ನಿಮಿಷದಲ್ಲಿ. ಸೊ ಆ ರೀತಿ ನೋಡಿದ್ರೆ ನಾವೆಲ್ಲರೂ ಕಥೆಗಾರರು ಅನ್ನೋ ಕಾರಣಕ್ಕೆ ಇದು ಕಥೆಗಾರನ ಪಾತ್ರ ಆಯ್ಕೆ ಮಾಡ್ಕೊಂಡಿದ್ದು. ಬಟ್ ಈ ಚೌಕಟ್ಟಿನಲ್ಲಿ ನಡೆಯೋದಿದೆಯಲ್ಲ, ನಮ್ಮ ಒಬ್ಬ ಕಥೆಗಾರ ಒಂದು ಕ್ಯಾರೆಕ್ಟರ್ ಇದೆ, ಈ ಕಡೆ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅವ್ರ ಮುಖಾಮುಖಿನಲ್ಲಿ ಕಥೆ ಡ್ರೈವ್ ಆಗ್ತಾ ಹೋಗುತ್ತೆ. ಇವರಿಗೆ ಅವ್ರದೇ ಜೀವನದ ಒಂದು ಬ್ಯಾಗೇಜ್ ಇರುತ್ತೆ, ಅನ್ಸ್ಪೋಕನ್ ವರ್ಡ್ಸ್, ಸಂಬಂಧಗಳಲ್ಲಿ ಏನೋ ಮೌನ, ಅದರಿಂದ ಒಂದು ಬ್ಯಾಗೇಜ್ ಅಕ್ಯುಮುಲೇಟ್ ಆಗಿರುತ್ತೆ. ಇವರು ಸಿಮಿಲರ್ ಆನ್ ದಿ ಅದರ್ ಸೈಡ್. ಅಲ್ಲೊಂದು ಲೈನ್ ಯೂಸ್ ಮಾಡಿದ್ದೀವಿ, ಯು ಕೆನಾಟ್ ಫೈಂಡ್ ಕ್ಲೋಜರ್ ಟು ಯುವರ್ ಸ್ಟೋರಿ ಇಫ್ ಸಮನ್ ಎಲ್ಸ್ ಇಸ್ ರೈಟಿಂಗ್ ಇಟ್ ಅಂತ. ನಮಗೆ ಬೇಕಾದ ಒಂದು ಯಾವುದೋ ಒಂದು ಚಾಪ್ಟರ್ ಮುಗ್ದಿರಲ್ಲ ಜೀವನದಲ್ಲಿ, ಅದನ್ನು ಮುಕ್ತಾಯಗೊಳಿಸ್ಬೇಕು, ನಮಗೆ ಆಸೆ ಆಗೋ ರೀತಿಯಲ್ಲಿ ಮುಕ್ತಾಯಿಸ್ಬೇಕು. ಬಟ್ ಅದು ಕಥೆ ಬರೆಯೋರೆ ಬೇರೆಯವ್ರು ಆಗ್ಬಿಟ್ರೆ ನಾವು ಹೆಂಗೆ ಅದು ಪಡ್ಕೊಳ್ಳೋದು? ಆ ಎಮೋಷನಲ್ ಎಕ್ಸ್ಪೀರಿಯನ್ಸ್ ಈ ಕಥೆ. ಇದ್ರ ಬಗ್ಗೆ ಮಾತಾಡಿದಾಗ ಕಥೆಗಾರ ಅನ್ನೋ ಪದ ಪದೇ ಪದೇ ಬರುತ್ತೆ, ಇಂಟೆಲೆಕ್ಚುಯಲ್ ಆಗಿ ಸೌಂಡ್ ಆಗುತ್ತೆ. ಬಟ್ ಇದು ಇಂಟೆಲೆಕ್ಚುಯಲ್ ಸಿನಿಮಾ ಅಲ್ವೇ ಅಲ್ಲ. ಅದು ದಯವಿಟ್ಟು ನೀವೆಲ್ಲರೂ ಹೆಲ್ಪ್ ಮಾಡ್ಬೇಕು ನನಗೆ, ಆಡಿಯನ್ಸಿಗೆ ಕನ್ವಿನ್ಸ್ ಮಾಡೋಕ್ಕೆ ದಟ್ ದಿಸ್ ಇಸ್ ಅ ರಿಯಲಿ ಎಮೋಷನಲ್ ಫಿಲ್ಮ್. ಇಟ್ ಇಸ್ ನಾಟ್ ಎನ್ ನಾನು ಬರೆದಾಗ ಫಸ್ಟ್ ಐಡಿಯಾ ಬಂದಾಗ ಇಟ್ ವಾಸ್ ವೆರಿ ಇಂಟೆಲಿಜೆಂಟ್. ಆ್ಯಂಡ್ ಐ ಥ್ಯಾಂಕ್ ಮೈ ಸ್ಟಾರ್ಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಎವ್ರಿಥಿಂಗ್ ದಟ್ ಕ್ರಿಯೇಟೆಡ್ ಅನ್ ಆಬ್ಸ್ಟಿಕಲ್. ಬಿಕಾಸ್ ಆ ರೀರೈಟ್ ಮಾಡ್ತಾ ನಾನು ವ್ಯಕ್ತಿಯಾಗಿ ಬದಲಾಗಿದ್ದೆ. ಇವಾಗ ನಾನು ನಿಮ್ಮ ಮುಂದೆ ಒಂದು ಎಮೋಷನಲ್ ಸಿನಿಮಾ ತರಕ್ಕೆ ಸಾಧ್ಯ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದೋಸ್ ಡಿಲೇಸ್. ಸೊ ಎಸ್, ಪ್ಲೀಸ್ ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿ.
to convey that message that this is an emotional film and not an ಅಲ್ಲ ಆ ಥಾಟ್ ಪ್ರೋಸೆಸ್ ಸಾಹಸ ಯಾರು ಮಾಡ್ತಾರೆ? ಇದು ಸುಳ್ಳಿರ್ಬೋದು. Oh, sir. Sir, we had a baby. So nice maternity break, but ಕೆಲಸ ಮಾಡ್ತಿದ್ದೆ ಈಗ ಇಲ್ಲ ಸರ್ 4 ವರ್ಷ. ಆ್ಯಂಡ್ ಹೆಡ್ ಪುಷ್ ರಿಲೀಸ್ ಆಯಿತು. ಈಗ ಸಾರಾಂಶ ಇನ್ನು 3-4 ಚಿತ್ರ ಇದೆ ರಿಲೀಸ್ ಆಗೋಕ್ಕೆ ಸರ್. ರಿಲೀಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ ಕನ್ನಡ ಸಿನಿಮಾಗಳನ್ನ. ನೋಡೋಣ ಏನಾಗುತ್ತೆ ಅಂತ. ಬಟ್ ಒನ್ ಥಿಂಗ್ ಹೇಳಬೇಕು ಸರ್, ಅಂದರೆ ನಾನು ಆಸ್ ಅ ಯಂಗ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಶ್ರುತಿ ಅವ್ರ ಬಗ್ಗೆ ಹೇಳಬೇಕು. ಐ ಫರ್ಗಾಟ್ ಟು ಮೆನ್ಷನ್ ದಿಸ್. ನಾನು ಫಸ್ಟ್ ಟೈಮ್ ಅವ್ರಿಗೆ ಕತೆ ಹೇಳಿದಾಗ ನಾನು ಯಾರು ಏನು ಅವ್ರಿಗೆ ತಲೆ ಬಿಡೋ ಗೊತ್ತಿರಲಿಲ್ಲ. ನಾನು ಶಾರ್ಟ್ ಫಿಲ್ಮ್ ಏನು ಮಾಡಿರಲಿಲ್ಲ. ಶಿ ಹ್ಯಾಡ್ ಆಲ್ರೆಡಿ ಡೆಲಿವರ್ಡ್ ಅ ಹಿಟ್. ಶಿ ವಾಸ್ ಕ್ವೈಟ್ ಅ ಪಾಪ್ಯುಲರ್ ನೇಮ್ ಇನ್ ದ ಬಿಸ್ನೆಸ್ ಲೂಸಿಯಾ ಆದಮೇಲೆ. ಸೊ ನಾನು ಅಂದರೆ ಆ್ಯಂಡ್ ಇಟ್ ವಾಸ್ ಅ ವೆರಿ ಕ್ರೂಷಿಯಲ್ ಪಾಯಿಂಟ್ ಫಾರ್ ಇನ್ ಹರ್ ಕೆರಿಯರ್ ಎಟ್ ದಟ್ ಪಾಯಿಂಟ್. ಸೊ ನಾನು ಹೋಗಿ ಕತೆ ಹೇಳಿದಾಗ ದಿ ಕ್ವಿಕ್ನೆಸ್ ಆ್ಯಂಡ್ ಈಗರ್ನೆಸ್ ವಿತ್ ವಿಚ್ ಶಿ ಸಪೋರ್ಟೆಡ್ ಆ್ಯಂಡ್ ಸೆಡ್ ನಾನು ಈ ಸಿನಿಮಾ ಮಾಡ್ತೀನಿ, ನಾನು ಇರ್ತೀನಿ ನಿಮ್ಮ ಜೊತೆ. ಆ್ಯಂಡ್ ನಾನೇ ಪ್ರೊಡ್ಯೂಸರ್ ಅಂತ ಹೇಳಿದೆ, ನಾವೇ ಸೇರ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ. ಆವಾಗ ಅನಂತ್ ಸರ್ ಇರಲಿಲ್ಲ, ರಕ್ಷಿತ್ ಅವರು ಇರಲಿಲ್ಲ. ಇಟ್ ವಾಸ್ ಶಿ ವಾಸ್ ಒನ್ ಆಫ್ ದ ಫಸ್ಟ್ ಪೀಪಲ್ ಟು ಸೇ ಯೆಸ್ ಟು ದ ಫಿಲ್ಮ್. ಆ್ಯಂಡ್ ಶಿ ಟುಕ್ ಅ ಚಾನ್ಸ್ ಆನ್ ಮೀ. ಸೊ ಆ್ಯಂಡ್ ಅದು ಇಟ್ ಇಸ್ ಹೌ ಶಿ ಹಸ್ ಆಲ್ವೇಸ್ ಬೀನ್ ಟುವರ್ಡ್ಸ್ ವರ್ಕ್, ಟುವರ್ಡ್ಸ್ ಸಿನಿಮಾ. ಯಾವುದೇ ಹೊಸ ತಂಡ ಬಂದರೂ ಅವರಲ್ಲಿ ಏನೋ ಒಂದು ಪ್ರಯತ್ನ ಇದೆ, ಅದಕ್ಕೆ ನಾನು ಹಿಂಗಾದರೂ ನಾನು ಸಪೋರ್ಟ್ ಮಾಡ್ತೀನಿ. ನಾನು ಕಾಸ್ಟ್ಯೂಮ್ ಕ್ಯಾರವನ್ ಕೊಡ್ತಾ ಇರಲಿಲ್ಲ, ಎಷ್ಟೊಂದು ಅಂದರೆ ಇರಲಿಲ್ಲ ಕೊಡೋದಕ್ಕೆ. ಆ್ಯಂಡ್ ಶಿ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದಟ್. ಎಷ್ಟೊಂದು ಕಡೆ ಅಂತೂ ನೀವೆಲ್ಲ ಆ ಕಡೆ ತಿರ್ಕೊಂಡು ನಿಂತ್ಕೊಳ್ಳಿ, ಯಾರು ಬರದೇ ಇರೋಂಗೆ ನೋಡ್ಕೊಳ್ಳಿ, ಕಾರಲ್ಲಿ ಚೇಂಜ್ ಮಾಡ್ತೀನಿ ಅಂತ ಬೆಳಗ್ಗೆ 3 ಗಂಟೆಗೆ ವೆನ್ ವಿ ಆರ್ ಶೂಟಿಂಗ್. ಲೈಕ್ ದಟ್ ಕೈಂಡ್ ಆಫ್ ಕಮಿಟ್ಮೆಂಟ್ ಶಿ ಗಿವ್ಸ್ ಫಾರ್ ಅ ಫಿಲ್ಮ್. And that is very, very special. As a filmmaker, I can tell you, to find an actor and an artist who is committed like that is very rare. So I have to thank her, and it's a big privilege and an honor for me to be coming and doing this for her. One more, ready?